ನಿನ್ನೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಮತ ಎಣಿಕೆ ಕಾರ್ಯಕ್ರಮ ಹಾಗೂ ಸಾಯಂಕಾಲ 4 ಗಂಟೆಗೆ ಏನ ಫಲಿತಾಂಶ ಪ್ರಕಟ ಆಗಬೇಕಾಯಿತು. ಆ ಸಂದರ್ಭದೊಳಗ 16 ಸ್ಥಾನಕ್ಕೆ ಏನ ರಿಸಲ್ಟ್ ಬರ್ಬೇಕಾಯಿತು. 9 ವಿರೋಧ ಆಗಿದ್ದು, ಇನ್ನು ಉಳಿದ 7ಕ್ಕ ರಿಸಲ್ಟ್ ಅನೌನ್ಸ್ ಆಗ್ಬೇಕಾಯಿತು. ತಾನು ಗೆಲ್ಲೋದ ಎಲ್ಲರಿಗೂ ಗೊತ್ತೈತಿ, ಅವ್ನು ಗೆಲ್ತಾನ ಅನ್ನೋದು ಎಲ್ಲರಿಗೂ ಗೊತ್ತೈತಿ, ನಮಗೂ ಗೊತ್ತಿತ್ತು, ಅವಗೂ ಗೊತ್ತಿತ್ತು. ಆದ್ರ ಅದನ್ನ ನಾ ದೊಡ್ಡ ಗೆಲ್ಲುವ ಅಂತ ತಿಳ್ಕೊಂಡ್ ಕಿಶನ್ ಇಡೀ ರಾಜ್ಯನ ನಾ ಗೆದ್ದನಪ್ಪ ಅನ್ನೋ ನಿಟ್ಟಿನೊಳಗ ಅವ ಹರಡ್ತದ. ಆ ನಿಟ್ಟಿನೊಳಗ ಏನ್ ಹಿಂದುಳಿದ ಏನ್ ಸಮಾಜ ಐತಿಲ್ಲ, ಆ ಸಮಾಜನ ತುಚ್ಛವಾಗಿ ಅವಹೇಳನಕಾರಿಯಾಗಿ ವಾಲ್ಮೀಕಿ ಮುಖಂಡರನ್ನ, ವಾಲ್ಮೀಕಿ ಸಮಾಜವನ್ನ ಅತ್ಯಂತ ಹೇಯಕರವಾಗಿ ಶಬ್ದ ಬಳಕೆ ಮಾಡಿದಾನ. ಅದನ್ನೆಲ್ಲ ತಾವು ಮೀಡಿಯಾದಾಗ ನೋಡಿದಿರಿ. ಅದು ನನ್ನ ಬೈಲೆ ಅನ್ನುವಂತ ಮಾತಲ್ಲ. ಈ ಸಂದರ್ಭದೊಳಗ ನಮ್ಮ ನಾಯಕರು ವಾಲ್ಮೀಕಿ ಇದ್ದಾರ, ಅಂತಾರು ಇದ್ದಾರ ಅಂತಲ್ಲ, ನಮ್ಮ ನಾಯಕರು ಬೇಕಾದವ್ರು ಇರ್ಲಿ. ಇವತ್ತ ಯಾವ ಸಮಾಜ ಈ ಸಮಾಜ ಅಂತ ಹೇಳ್ತಿಲ್ಲ, ಹಿಂದುಳಿದ ಸಮಾಜದ ಜೊತೆಗೆ ಎಲ್ಲ ಸಮಾಜನ ಅವಳನ್ನು ಮಾಡ್ಕೋತಾನ ಬಂದಿದ. ನಾವು ಎಲ್ಲಾರನು ಬೇದ ನಮ್ಗೆ ಅಂತೇಳಿ ಭೇಟಿ ಕ್ವಾತಾರು ಸಿಕ್ ಬೇಕೋತದಾನ ಅಂತ ರಕ್ತದಿಂದ ಬಂದವದ. ನಾವು ಒಂದ ಮಾತನ್ನ ಹೇಳ್ಬೇಕಂದ್ರ ಇದು ಅವಾಗ ಶೋಭೆ ಅಲ್ಲ, ಅವ್ನು ಶೋಭೆ ತರುವಂತ ಮಾತಲ್ಲ. ಗೃಹ ಇಲಾಖೆಯವರು ಎಚ್ಚೆತ್ತುಕೊಂಡ ಅವ್ನು ಕೂಡ್ಲೆ ಬಂಧಿಸಿರ ಇದ ಒಳ್ಳೇದ. ಇಲ್ಲತ್ತಂದ್ರ ಇದು ಕರ್ನಾಟಕ ತುಂಬಾ ಹಂಗ ಹಬ್ಬುದನ್ನ ಇದು ಅಶಾಂತಿಯನ್ನು ಕದಡುವಂತ ಒಂದು ಮಾತು ಮಾತಾಡಿದಾನ. ಈ ಒಂದು ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡ್ಕೋತೀನಿ, ಹಿಂದುಳಿದ ಸಮಾಜನ ಯಾವ ರೀತಿ ಅವ್ನು ತುಚ್ಛವಾಗಿ ತುಳ್ಕೋತ ಬಂದ ರಾಜಕಾರಣ ಮಾಡತಾನ, ಇದು ಅವಂಗ ಶಾಪ ಕಟ್ಟಿಟ್ಟು ಕೂತೈತಿ. ಅದಕ್ಕ ದಯಮಾಡಿ ಎಲ್ಲ ಎಚ್ಚೆತ್ತುಕೊಂಡ, ಸರ್ಕಾರ ಎಚ್ಚೆತ್ತುಕೊಂಡ ಅವ್ನು ಕೂಡ್ಲೆ ಬಂಧಿಸಿರ ಇದು ಶಾಂತಿಯುತವಾದ ಮುಗಿದು ಹೋಗ್ತೈತಿ. ಅದೇನು ಕಾನೂನು ಪ್ರಕಾರ ಏನ ವಾಲ್ಮೀಕಿ ನಾಯಕರದಾರ, ಏನ್ ಅವ್ರ ಮುಂದೆ ಕ್ರಮ ಕೈಗೊಳ್ತಾರ, ಏನ್ ಕಾನೂನು ಹೆಜ್ಜೆ ಇಡ್ತಾರ ಇರ್ಲಿ. ಅದಕ್ಕ ನಮ್ಮ ಏನ ಹಿಂದೂ ಸಮಾಜನ ಬೇದನ ಅದಕ್ಕೆ ನಾವು ಇವತ್ತಿನ ದಿವಸ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ವಿ. ಪ್ರತಿಭಟನೆ ಮಾಡಿ ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ ಕೊಟ್ಟಿದ್ದೀವಿ. ಹಾಗೂ ಇನ್ನೂ ಪೊಲೀಸ್ ಇಲಾಖೆಗೆ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀವಿ. ಈಗಾಗಲೇ ಬೆಳಗಾವಿಯಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗೈತೆ. ಅದಕ್ಕ ಈ ಒಂದು ಏನ್ ದಿಟ್ಟ ಹೆಜ್ಜೆನ ತುಳಿಯಾಕ ಅವಕಾಶ ಮಾಡಿ ಕೊಡಾಕ ಹೋಗಬಾರ್ದು ಸರ್ಕಾರದವ್ರ. ಅದಕ್ಕ ಎಚ್ಚೆತ್ಕೊಂಡು ಅವ್ನು ಬಂಧಿಸ್ಬೇಕಂತೇಳಿ ವಿನಂತಿ ಮಾಡ್ಕೊತಾನು. ಮತ್ ಕತ್ತಿ ಅವ್ರೇ ನೀವು ತಿಳ್ಕೊರಿ, ಭಾಷೆನೆ ಅದನ್ನು ಮೀಸಿ ತಿರುವಾತನ ಅಂತ ಏನು ಮಾತಾಡ್ತಿಲ್ಲ. ಇದು ಅಲ್ಲ, ನಿನ್ನಂತ ಆಪ್ನಂತ ಹೊರಗಡೆ ಮಾತಾಡೋರದಾರು, ಎಲ್ಲಾರು ಅದಾರ, ಎಲ್ಲಾರದ್ದು ತಾಯಿ ಹಲ್ಲ ಕುಡ್ದಾರ. ಹುಷಾರ್ದಾಗಿರಪ್ಪ, ಹುಷಾರ್ದಾಗಿರ. ಏನ್ ಬಾಯಿನಿಂದ ಏನ್ ಕೈ ಮಾಡ್ತಿ, ಏನ್ ಇದನ್ ಮಾಡ್ತಿ, ಏನ್ ಡ್ಯಾನ್ಸ್ ಮಾಡ್ತಿ, ಎಟ್ ಕುಡಿತಿ, ಎಲ್ಲಿ ಉಳ್ಯಾಡ್ತಿ, ಯಾರ ಮನೆಗೆ ಹೋಗ್ಯಾನ ಎಲ್ಲ ಗೊತ್ತೈತೆ. ಯಾರಿಗೇನು ಗೊತ್ತಿಲ್ಲ. ಎಲ್ಲೆಲ್ಲಿ ಹೋಗ್ತೀನಿ, ನಾ ಏನ್ ಮಾಡ್ತಿ, ರಾತ್ರಿ ಏನ್ ಮಾಡ್ತಿ, ಹಗಲಿ ಏನ್ ಮಾಡ್ತಿ ಎಲ್ಲ ಗೊತ್ತೈತೆ. ಚಂದಂಗೆ ನಿನ್ನ ನ್ಯಾಲಿಗೆ ಬಾಯಾಗಿ ಇಟ್ಕೊಂಡ್ರ ಚಲೋ, ಇಲ್ಲಕ್ಕ ನ್ಯಾಲಿಗೆ ಕೋಲ್ ಬೇರೆ ಬೇರೆ ಕಡೆ ಕೊಡೋದಾಕೈತಿ. ಈ ಮಾಧ್ಯಮ ಮುಖಂಡರು ಎಚ್ಚರಿಕೆ ಕೊಡತ್ತು. ಗೋಕಾಕ್ ಜನತೆ ಅಷ್ಟ ಅಲ್ಲ, ಗೋಕಾಕ್ ಜನತೆನ ನೀ ಅವಮಾನ ಮಾಡಿದಿ, ಗೋಕಾಕ್ ಜನತೆ ಮುಂದೆ ಸಡ್ ಹೊಡಿದಾರೆ. ನೀ ಸಡ್ ಹೊಡ್ಯಾಕ್ ಬಾ. ರಾಜಕಾರಣ ಯಾವಾಗ ಬೇಕಾ ಸೋಲು ಗೆಲು ವಿರೋಧ ನಾನು ಬಾಳ ವಿಚಿತ್ರ ಹೋಗ್ಬೇಡ. ಈಗ ಸೋತು ಅಂತಂದ್ರೆ ಏನ ಇದೊಂದು ಈಗೇನ ಡಿಸಿಷನ್ ಬ್ಯಾಂಕ್ ತಿಳಿತಿಲ್ಲ, ಮುಚ್ಕೊಂಡ್ ಕೂತಿಲ್ಲ, ಬಾಳ ಹರಡಕ್ ಹೋಗಲ್ಲ. ಮುಚ್ಕೊಂಡ್ ಕೂತಿದಂದ್ರ ಮುಚ್ಕೊಂಡ್ ಕುಂಡ್ರು ಅಷ್ಟ. ಏನ್ 3-4 ಸೀಟ್ ಬಂದ್ ಕೇಸಿಂದ ಏನ್ ನಮ್ದ ಏನೋ ಅನ್ನತಾರಲ್ಲ, ಏನೋ ಅಣ್ಣ ತಮ್ಮ ಅಂತ ಏನ್ ಜೋಡತ್ತ, ನಿಮ್ ಜೋಡತ್ತ ಯಾವಾಗ ಜೊತೆಗೆ ಹೇರಿದಿತ್ತು, ಯಾವಾಗ ಹೋಗ್ತೈತು, ಯಾವಾಗ ಒಂದಾಕಿ ನಮ್ಗೇನು ಗೊತ್ತಿಲ್ಲ. ಇದ ನಿಮ್ಮ ಎಲ್ಲಾ ಗೊತ್ತೈತಿ. ನಿಮ್ಮ ಹಿಂದ್ ಏನೇನ್ ತುಬ್ರಾ ಚೂರಿ ಹಾಕ್ತಿರಿ, ಏನೇನ್ ಮಾತಾಡ್ತೀರಿ ಎಲ್ಲ ಗೊತ್ತೈತಿ. ಸುಮ್ನ ನಮ್ ನಾಯಕರು ಅದಾರ, ನಮ್ ನಾಯಕರು ಅದಾರ, ಪಾಪ ಅವ್ರ ಯಾಕೆ ಬರಾಕ್ ಹೋದ್ರು. ಇದನ್ನ ನಾವು ಸ್ವಾಭಿಮಾನದಿಂದ ನಮ್ ಜಾತಿಗೆ ಧಕ್ಕೆ ಆಗಂತಲೇ ಮಾಡತ್ತು. ನಮ್ಗೆ ಯಾರು ಕುಮ್ಮ ಕೊಟ್ಟ ನೀವು ಮಾಡ್ರಿ, ಅವ್ರು ಮಾಡ್ರಿ, ಇವ್ರು ಮಾಡ್ರಿ ಅಂತೇಳಿ ಯಾರಿಗೆ ನಾವೇನ್ ಫೋನ್ ಹಚ್ಚಿಗೆ ಕರೆದಿಲ್ಲ. ಅವ್ರು ಸ್ವ ಖುಷಿಯಿಂದ ಮಾಡಾಕತ್ತಾರ. ತಿಳ್ಕೊಂಡ್ ಹೆಜ್ಜೆ ಇಡು. ಇದು ಬೇರೆ ರೂಢ ತಾಳತೈತಿ. ನೀ ಏನ್ ಜೋಡೆತ್ತಾತು ಆತು ಏನ್ ಬಾಳ್ ಕೈ ಮಾಡಿ ಮಿಸಿ ತಿರುಗಿ ಮಾತಾಡಿದ್ಲ. ನಿನ್ನಂತ ಮಿಸಿ ಎಲ್ಲರಿಗೂ ಅದಾವ, ಎಲ್ಲಾರು ತಾಯಿ ಎಲ್ಲ ಕೊಡ್ತಾರ. ಹುಷಾರ್ದಾಗ ಹೆಜ್ಜೆ ಇಡು. ಇನ್ನು ಮುಂದೊಂದ್ ದಿವಸದಾಗ ನಾವು ತಪ್ಪಿಸಿ ಹೋಗ್ಬೇಕಂದ್ರೆ ನೀ ಗಪ್ ಮನ್ಯಾಗಿರು ಚಲೋ. ಇಷ್ಟ ಸರ್. ಈಗ ಅವ್ರೆಲ್ಲ ನಾವ್ ಆ ರೀತಿ ಅಂದಿಲ್ಲ. ಅವ್ ಹೆಂಗ 7ರಾಗ ಹುಟ್ಟಿದೋದ್ ಕೇಳೋಣ, ನಾವು ಏನ್ 7ರಾಗ ಹುಟ್ಟಿಯಲ್ಲ. ಆ ವಿಡಿಯೋ ತೆಗದ್ ನೋಡಂತ ನೋಡ್ರಾಗ ಅಂತೇಳಿ ಏನೋ ಡಾಲ್ಬಿ ರಾತ್ರಿ ಒಂದ್ ಹಾಫ್ 90 ಕೊಡ್ಕೊಂಡ್ ರಾತ್ರಿ ಬಾಗಲ್ದಾಗ ಕುಂತ ಅಂಗದಾಗ ಕುಂತ ಮಾತಾಡ್ಯಲ್ಲ. ಹಂಗ ಹಿಂಗ ನಾನು ಡಾಲ್ಬಿ ಹಚ್ಬೇಡತ್ತಂದ್ರು ಅದನ್ನ ತಿರ್ಚಿದಾರು, ಇದಂತೂ ಹತಾಶೆ ಆಗ್ಯಾರು. ನಿನ್ನಂತ ಇಲೆಕ್ಷನ್ಗಳು ಬಾಳ್ ನೋಡಿದಾರ. ದೊಡ್ಡ ನಾಯಕರ ನಮ್ದು ಏನು ನಾಯಕರದಾರ ಬಾಳ್ ನೋಡಿದಾರ, ರಾಜ್ಯ ತುಂಬಾ ನೋಡಿದಾರ. ಪಾಪ ನಿಂದೇನದ ಇದು ಅಡಿಗೆ ಮನ್ಯಾಗಿಂದ KP ಗೆದ್ದಿನ ಅಂತೇಳಿ ಬಾಳ್ ಮೆಚ್ಚಿತಿರಿ. ಏನ್ ನೀವ್ ಹೊಂಟಿದಿಲ್ಲ, ಅದ ಬಾಳ ಓವರ್ ಮಾಡಕ್ ಹೋಗ್ಬೇಡ. ನೋಡ್ಕೋ, ತಿರ್ಚುವಂತ ಅವಶ್ಯಕತೆ ಇಲ್ಲ. ತಿರ್ಚೋದೇನೋ ಲೋಕಕ್ಕೆ ಗೊತ್ತೈತ್ಲ ನೀ ಏನ್ ಬೇದ್ದಿ ಅಂತ ಅನ್ನೋದು. ಮತ್ ನೀ ಬೇದ್ರ ಡಾಲ್ಬಿ ಬಂದ್ ಮಾಡ್ರ ಅವ್ರ ಯಾಕೆ ನಗ್ತಾರೋ? ಅವ್ರ ಯಾಕೆ ನಗ್ತಾರ? ಡಾಲ್ಬಿ ಬಂದ್ ಮಾಡ್ರು ಹಚ್ಬೇಡತ್ತಂದ್ರ ಮುಂದಿನವ್ರು ಯಾಕೆ ನಗ್ತಾರೋ? ನೀ ಏನ್ ಬೇದಿನ ಇದ್ರಿಗಾರು ಗೊತ್ತೈತಿ. ಇದು ನೀ ಅಷ್ಟಲ್ಲ, ನೀನ್ ಏನ್ ಜೋಡಿ ಸಾಥ್ ಕೊಟ್ಟು ನಕ್ಕದಲ್ಲ, ಅವ್ರ ಮೇಲೂ ಕ್ರಮ ಕೈಗೊಳ್ಬೇಕಂತ ನಾವು ವೈಯಕ್ತಿಕವಾಗಿ. ಅದಕ್ಕ ಬಾಳ ಹುಷಾರ. ನ್ಯಾಲಿಗೆ ಒಳಗಿರ್ಲಿ.
ಯಾವ್ದ ಮನುಷ್ಯಗೆ ಜಾತಿಗೆ ಧಕ್ಕೆ ಆದ್ರೆ ಬಿಡುವಂತ ವಿಚಾರ ಬರುದಿಲ್ಲ. ಇವತ್ ನನ್ನ ಬಿಡುದಿಲ್ಲ, ಯಾರು ಸೇಮ್ ಮಾತಾಡು ಸೇಮ್ನ ಬಿಡುದಿಲ್ಲ ಜನ. ಯಾಕೆ ಜನ ತಿರುಗಿ ಬಿದ್ರೆ ಎಂತೆಂತ ಸರ್ಕಾರಗಳು ಉಳಿ ಹೋಗ್ಯಾವ. ಸರ್ಕಾರಗಳು ಕಚೇರಿಗೆ ಉರಿ ಹಚ್ಚಾರ. ನೀನು ಆಫೀಸ್ಗ ನಿನಗ ಉರಿ ಹಚ್ಚೋ ಕಾಲ ಬಾಳ ದೂರ ಇಲ್ಲ. ಜಾತ್ರೆಗೆ ಇದ್ದಿ ಚಲೋ ಇದಕ್ಕ ಉರಿ ಹಚ್ಕೋದಾಗದ ಐತಿ. ಸ್ವಲ್ಪ ಹುಷಾರ್ದಾಗಿರಿ. ಕತ್ತಿ ಅವ್ರೆ ಕತ್ತಿ ಹಾಕಿ ಹೋಗ್ಬೇಡ್ರ ತಡಿ ಇದು ಮಾಡಿ ಬ್ಯಾಡ್ರ ಸುಳ್ ಮಕ್ಳು ಅಂತೇಳಿ ಮಾತಾಡ್ತಾನ್ರಿ. ನಿನ್ನಿ ವೋಟಿಂಗ್ ಆಗುವ ಬಜ್ಜ ಓಟ್ ಹಾಕಿ ಹೋಗುವಾಗ ಸುಳಿ ಮಗ ಹಾಕ್ ಬಿಡೋಣ ಅಂತಿದ್ರಿ. ಅವನು ಪರವಾಗಿ ಓಟ್ ಹಾಕೋಣ ಸುಳಿ ಮಗ ಅಂತ ಮಾತಾಡ್ತಿದ್ರಿ. ಅವನು ಪರವಾಗಿ ದುಡಿಯಾರ್ಗಿನ ಸುಳಿ ಮಕ್ಳು ಅಂತ ಮಾತಾಡ್ತಾನ. ಬ್ಯಾಡ್ರ ಅಂತೇಳಿ ಬ್ಯಾಡ ಸುಳಿ ಮಕ್ಳು ಅಂತೇಳಿ ನಮಗ್ ಮಾತಾಡ್ತಾನ. ಜಾತಿ ಐತಿ ಮಾತಾಡಕ್ ಅಧಿಕಾರ ಅವಾಗ ಏನೈತ್ರಿ? 12ನೇ ಶತಮಾನದಾಗ ಬಸವಣ್ಣವ್ರು ನಾವೆಲ್ಲ ಒಂದ ಅಂತ ಹೇಳಿದಾರ. ಅವಾಗ ನಾವ್ ಎಲ್ಲಾರು ಬಸವಣ್ಣವ್ರು ಒಕ್ಕಾಕ್ ಅಂತೇಳಿ ನಮ್ಮ ಎಲ್ಲಾರು ಒಂದ ಅಂತೇಳಿ ನಾವ್ ಇನ್ನು ಮಟ ನಮ್ಮ 5 ಮಂದಿ ಅಣ್ಣ ತಮ್ಮರು ಯಾರು ಇದ್ರು ಗೋಕಾಕ್. ನಮ್ಮ ಕರ್ನಾಟಕದಾಗ ಸಾವುಕಾರಗಳಂದ್ರೆ ಹೆಂಗ್ ನೋಡುದ ಎಲ್ಲಿ ಬೇಕಾದ್ರೆ ಹೆಸರು ಹೇಳ್ದ ಎಷ್ಟು ಗೌರವ ಕೊಡ್ತಾರ ನಮಗ. ಹಂಗೆ ನೀವು ನಂಗೆ ಏನಿದಿಲ್ಲ. ಹುಕ್ಕೇರಿ ತಾಲೂಕ್ ಬರಬಾರ್ದು ಹೊರಗಿನವ್ರು ಒಳಗಿನವ್ರು ಅನ್ನಕ ಇವೇನ್ ಹುಕ್ಕೇರಿ ತಾಲೂಕು ಹುಟ್ಟಿದನ್ರಿ? ಅವ್ರ ಅಪ್ಪಾಗದು ಹುಟ್ಟಿದ ಕಣಂಗಿಲ್ರಿ ಅವೇನ. ಅಲ್ಲ ನಮ್ಮ ಗೋಕಾಕ್ ಬರ್ಬೇಡ ಅಂತೇನ್ ರಾವೇನ್ರ ಅಂದ್ವನ್ರಿ? ಇಲ್ಲಿ ಗೋಕಾಕ್ ಬಂದ್ ಮಾಡಿ ಪ್ರೆಸ್ ಮೀಟ್ ಮಾಡಿದ. ನೀವು ಗೋಕಾಕ್ದಾರ ಬಂದ್ ಹುಕ್ಕೇರಿಗೆ ಹೇಳ್ರಿ ಓಟ್ ಹಾಕಂಗಿಲ್ಲ ಅಂತ ಹೇಳ್ತಾನ್ರಿ. ಇದು ಯಾವ ಅರ್ಥ ರೀ? ಅವ್ ಏನ್ ಮಾತಾಡ್ತಾನ್ರಿ? ಅವ್ನ ಬಾಯಿಗೆ ಏನ್ ಸ್ವಲ್ಪ ನೀವು ಸಿಕ್ಕೈತಿ ನಾವು ಏನ್ ಬೇಕಾದ್ ಮಾತಾಡಕ್ ಬರ್ತೈತ್ರಿ. ಈಗ ನೀವೆಲ್ಲ ಪ್ರೆಸ್ ಅಂತಂಬ್ರಲ್ಲ ಅದ್ರಿ ಅಂತೇಳಿ ನಾವು ಏನ್ ಬೇಕಾದ್ ಮಾತಾಡಕ್ ಬರ್ತೈತ್ರಿ. ಹಂಗೆಲ್ಲಾ ಮಾತಾಡಕ್ ಹೋದ್ರೆ ಏನಾತ್ರಿ? ಮಡಿವಂತ್ರ ಯಾವ ಆಗದನ್ರಿ? ಇವ್ ಮಡಿವಂತ್ರಿ. ಇವ್ನು ಮೀಸಿ ತಿರುದ್ ಏನಂತ ಮೀಸಿ ನನ್ನ ಮನ್ಯಾಗ ಬೇಕಿಗಿದಾವ್ರಿ. ಮನ್ಯಾಗ ಬೇಕಿಗಿದಾವ್ ಮೀಸಿ ಗಡ್ಡ ಯಾರಿಗಿದಾವ್ರಿ? ವಾಲ್ಮೀಕಿ ಆಗದಾವ್ರಿ. ಅವ ಏನಂತ ತಿಳ್ಕೊಂಡನ್ರಿ? ನಮಗ ಈ ಸಲ ನಮಗ್ ಜಾತಿ ಬಗ್ಗೆ ಮಾತಾಡಿದನ್ರಲ್ಲ ಬ್ಯಾಡ್ರ ಅಂದ್ರಲ್ಲ ಅದಕ್ಕೆ ನಮಗ್ ನ್ಯಾಯ ಬೇಕ್ರಿ. ನಾವ್ ನ್ಯಾಯ ಸಿಗೋ ಮಟ್ಟ ಬೆಳಂಗಿಲ್ಲ. ಅವನ್ ಹಿಂದ ಬ್ಯಾಡ ಸುಳಿ ಮಕ್ಳು ಅಂದ ಒಳಗ ಹಿಂದ ನಕ್ಕ ಕೂಗು ಬಡ ಚಪ್ಪಾಳಿ ತೆಗೆದ್ರೆ ಅವ್ರಿಗೆ ಮಾಡೋ ಕ್ರಮ ಆಗ್ಬೇಕ್ರಿ. ಯಾವ್ದು ಆತ್ರಿ. ನಾವು ಎಲ್ಲಾ ಜಾತಿ ಭೇದ ಅಂತ ಯಾರಿಗೂ ಅನ್ನಂಗಿಲ್ಲ. ರಕ್ತಕ್ ಹೋದ್ರ ಅವ್ರದ ನಮ್ದ ಒಂದ ರಕ್ತ ರೀ. ಏನ್ ಅವ್ರದ್ದು ಅವ್ರ ಬೆಳಗನದ ಕರಗೈತ್ರಿ? ಇಲ್ಲ, ಎಲ್ಲಾರ್ದು ಒಂದ ರಕ್ತ. ಇವ್ರ ಜಾತಿ ನಮ್ನ ಎಷ್ಟು ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇಷ್ಟು ಕೀಳಾಗಿ ಮಾತಾಡ್ತಾರೆ ಇವ್ರು. ನಮ್ನ ಏನ್ ಅಷ್ಟ ಅವ್ರು ಈ ಸಂವಿಧಾನ ಬರೆದ್ರು ಈ ನಮ್ಮನಿ ಮಾತ್ರ ಬರಿಲ್ಲ ಅಂದ್ರೆ ನಮ್ಗೆ ಏನ್ ಮಾಡ್ತೀವಿ? ನೀವು ಏನ್ ನಡೆಸಿದ ನೀವು? ಅವನ ಮೀಸಿ ನುಣ್ಣಂಗ ಬೋಳಿಸಿ ಅವ್ನ ಸೀರೆ ಉಡಿಸ್ತಾವೇನ್ರಿ? ಹತ್ತರ ಪತ್ತರ ನನ್ನ ಜೀವ ಇರುವವರೆಗೆ ಇನ್ನೊಂದ್ಸಲ ಬ್ಯಾರ ಸುಳಿ ಮಕ್ಳ ಹಂಗ ಹಿಂಗ ಅಂತ ಮಾತಾಡಿದಂದ್ರ ಅವ್ನ ಮನಿಗ್ ಹೋಗಿ ನುಗ್ಗಿ ಬಡಿತಾನ. ನಾನು ಏನ್ ಮಾಡ್ತಾನ ಮಾಡ್ಲಿ ಅವನು. ಸಣ್ಣಗ ಚಂದಾಗ ನಾನ ಬೋಳಿಸ್ತಾನ. ನಾವಳಿಗೆ ನಮ್ಮ ಊರಾಗ ನಾವಳಿಗೆ ಕರ್ಕೊಂಡು ಹೋಗಿ ಮೀಸಿ ಗದ ತಿರುವಾತಾನ. ಅವನಂತ ಮೀಸಿ ನಮ್ ಬೆಕ್ಕಿಗೆ ಅಂತ ಹೇಳ್ತಾನ. ಅವನ ಮೀಸಿ ಹೋಗಿ ಸೀರೆ ಉಡಿಸಿ ಬರ್ತಾನ. ನಿನ್ನೆ ದಿನಾಂಕ ಏನು ಡಿಸಿಸಿ ಬ್ಯಾಂಕ್ ಚುನಾವಣೆ ಮತದಾನ ಪ್ರಕ್ರಿಯೆ ನಡೆದಿತ್ತು. ಆ ಪ್ರಕ್ರಿಯೆ ನಡೆದಾಗ ರಮೇಶ್ ಕತ್ತಿ ಎಂಬ ಮಾಜಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಮಾಜಿ ಸಂಸದರು ಒಂದು ಜಾತಿ ಬಗ್ಗೆ ಮಾತಾಡ್ತಾರ. ಅದು ಹೆಂಗಂದ್ರೆ ಜಾತಿ ನಿಂದನೆ ಮಾಡೋದು ಮತ್ತ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು. ನೋಡ್ರಿ ರಮೇಶ್ ಕತ್ತಿ ಅವ್ರಿ, ನಿಮಗೆ ಹೇಳ್ತೇವೆ ಇದು ಕೊನೆ ಆಗ್ಬೇಕು. ಮತ್ ನಿನ್ನೆ ದಿನ ಇಲ್ಲ ನಾನು ಅದು ಹಾಗ ಅಂದಿಲ್ಲ, ಇದನ್ನ ರಾಜಕೀಯ ದುರುದ್ದೇಶವಾಗಿ ತಿರ್ಚಿದಾರು ಅಂತ ನೀವು ಹೇಳ್ತೀರಿ. ಇದು ನಿಮಗ್ ತಪ್ಪೈತಿ. ಸಂಪೂರ್ಣ ವಿಡಿಯೋ ನೀವು ನೋಡ್ಬೇಕು. ನಿಮಗೆ ಯಾರು ಗೈಡ್ಲೈನ್ಸ್ ಮಾಡಿದಾರ ನಮಗ್ ಗೊತ್ತಿಲ್ಲ. ಮತ್ ನಾವು ಪೊಲೀಸ್ ಇಲಾಖೆದವ್ರಿಗೆ ಒಂದು ವಿನಂತಿ ಮಾಡ್ಕೋತೀವಿ, ಬರೀ ರಮೇಶ್ ಕತ್ತಿ ಅವ್ರ ಮೇಲೆ ಅಷ್ಟೇ ಪ್ರಕರಣ ದಾಖಲಾದ್ರೆ ಆಗುದಿಲ್ಲ. ಅವ್ರ ಜೊತೆಗೆ ಆತನ ಜೊತೆಗೆ ಅವ್ರ ಹಿಂಬಾಲಕರು ಯಾರ್ಯಾರು ಇದ್ದಾರಲ್ಲ ಆ ಪದ ಅಂದುಕೂಲನ ಅವ್ರು ನಗುವಂತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿದಾರ, ನಗಪಾಠ್ಯ ಮಾಡಿದಾರ. ಅವ್ರ ಮೇಲೂ ಸಹಿತ ಕ್ರಮ ಕೈಗೊಳ್ಬೇಕು. ಸ್ವಯಂ ಪ್ರೇರಿತವಾಗಿ ದೂರು ದಾಖಲಾಗಬೇಕು. ಮತ್ ಇನ್ನೊಮ್ಮೆ ಇದೇನು ವಾಲ್ಮೀಕಿ ಸಮುದಾಯ ರಾಜ್ಯದಲ್ಲಿ ಬಹಳ ಒಂದು ರಾಜಕೀಯವಾಗಿ, ಒಂದು ಆರ್ಥಿಕವಾಗಿ, ಒಂದು ಶೈಕ್ಷಣಿಕವಾಗಿ ಬೆಳೆದ ಇವ್ರಿಗೆ ನೋಡಕ್ ಆಗ್ತಾ ಇಲ್ಲ. ಇವತ್ತು ಗೋಕಾಕದಾಗ ನಾವು ಪ್ರತಿಭಟನೆ ಮಾಡಿದ್ವು ಅಂದ್ರೆ ಬರೀ SC ST ಅಷ್ಟೇ ಅಲ್ಲ, ಅದರ್ಸ್ ಲಿಂಗಾಯತರಾಗಿರ್ಬೋದು, ಉಪ್ಪಾರಾಗಿರ್ಬೋದು, ಕುರುಬರಾಗಿರ್ಬೋದು, ಎಲ್ಲಾ ಜಾತಿ ಮುಸ್ಲಿಮರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಎಲ್ಲಾರು ಬಂದು ವಾಲ್ಮೀಕಿ ಸಮಾಜ ಜೊತೆಗೆ ನಾವು ಅದೀವಿ ಅಂತೇಳಿ ಹೇಳಿದಾರ. ನಾವು ಯಾವತ್ತೂ ಸಹಿತ ವಾಲ್ಮೀಕಿ ಜನಾಂಗದವ್ರ ಜೊತೆಗೆ ಇರ್ತೀವಿ. ಮತ್ ಇನ್ನೊಂದು ನೀವು ಅರ್ಥ ಮಾಡ್ಕೋಬೇಕು, ಪ್ರತಿ ಬಾರಿ ನೀವು ಎಲ್ಲರ ಕಾರ್ಯಕ್ರಮದಾಗ ಜೈ ಶ್ರೀರಾಮ್ ಅಂತ ಕೂಗ್ತೀರಿ.
ಆದ್ರ ಆ ಜೈ ಶ್ರೀರಾಮ್ ಅನ್ನ ಬರೆದವರು ಯಾವ ಸಮುದಾಯದವ್ರು ಅಂದ್ರ ವಾಲ್ಮೀಕಿ ಸಮಾಜದವರು ಅಂತೇಳಿ ನೀವು ಅರ್ಥ ಮಾಡ್ಕೋಬೇಕು. ಆದ್ರಿಂದ ದಯಮಾಡಿ ನಿಮಗ ಇನ್ನೊಮ್ಮೆ ಇದು ಲಾಸ್ಟ್ ಎಚ್ಚರಿಕೆ, ಇನ್ನು ಮುಂದೆ ಈ ರೀತಿ ಆಗ್ಬಾರ್ದು. ಇನ್ನು ಮುಂದೆ ಏನಾರ ನೀವು ನಮ್ಮ ವಾಲ್ಮೀಕಿ ಸಮುದಾಯದ ಬಗ್ಗೆ ಆಗಲಿ ಹಾಗೂ ನಮ್ಮ ನಾಯಕರ ಬಗ್ಗೆ ಆಗಲಿ ಏನಾರ ಮಾತಾಡಿದ್ರ ನಾವು ಬಿಡುವುದಿಲ್ಲ ಅಂತೇಳಿ